ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ. ಹಾಂ, ಮೊದಲು ಪಾಯಸದಿಂದನೇ ಪ್ರಾರಂಭ ಮಾಡಿ. ಹೊಟ್ಟೆ ತುಂಬ ಊಟ ಮಾಡಿ, ಕೇಳಿ ಕೇಳಿ ಬಡಿಸ್ಕೊಳ್ಳಿ, ಆಯ್ತಾ? ಅಮ್ಮ ಅಮ್ಮ, ಎಲ್ಲೋಗಿದ್ದೆ ಮಗನೇ? ಮಲ್ಕೊ, ನಿದ್ದೆ ಮಾಡು ಅಂದರೆ. ಅಮ್ಮ, ಅವತ್ತಪ್ಪ ಬೊಂಬೆ ನೆಲದ ಮೇಲೆ ಬಿದ್ದಿತ್ತಿಲ್ಲ, ಅದೇ ಥರ ಅಮ್ಮ ಬೊಂಬೆ ನೀರಿನಲ್ಲಿ ಬಿದ್ದೋಗಿತ್ತಮ್ಮ. ಏನು ಅಂದರೆ ಸರಸ್ವತಿನ ಇಲ್ಲಿ ಒಬ್ಬಳನ್ನೇ ಒಂಟಿಯಾಗಿ ಬಿಡೋದು ಬೇಡ, ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬಿಡೋಣ. ಹೌದು ಸುನಂದ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಗುರುರಾಜಾಚಾರ್ಯರೇನು ಕನಿಕರದಿಂದ ಕರೆದಿದ್ದಾರೇನೋ ನಿಜ, ಆದರೆ ಈ ಕನಿಕರ ಎಷ್ಟು ದಿನ ಇರುತ್ತೆ? ಅವ್ರಿಗೂ ಅವ್ರದ್ದೇ ಆದ ಸಂಸಾರ ಇದೆ ಅಲ್ವೇ? ಇಷ್ಟು ವರ್ಷಗಳಿಂದ ತಮ್ಮ ಬರೋದಿಲ್ಲ ಅಂತ ಆಸ್ತಿನೆಲ್ಲ ತಾವೇ ಅನುಭವಿಸ್ತಾ ಇದ್ರು. ಈಗ ಸರಸ್ವತಿ ಮಗನನ್ನ ಕರ್ಕೊಂಡು ಹೋದ್ರೆ ಪಾಲಿಗೆ ಬಂದ್ಬಿಟ್ರು ಅನ್ನೋ ಭಾವನೆ ಇವತ್ತಲ್ಲ ನಾಳೆ ಬಂದರೂ ಬರಬಹುದು. ಎಷ್ಟೇ ಆದರೂ ಹುಟ್ಟುತ್ತಾ ಅಣ್ಣ ತಮ್ಮಂದ್ರು, ಬೆಳೀತಾ ದಾಯಾದಿಗಳಲ್ವೇ? ಹೌದು, ನಮ್ಗಾದ್ರೂ ಯಾರಿದ್ದಾರೆ? ಇರೋನೊಬ್ಬ ಮಗ ಅಲ್ವೇ? 3 ತಲೆಮಾರು ಕೂತು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದೆ. ಹೆತ್ತೋರ್ ಜೊತೆ ಇದ್ರೆ ಪಾಪ ಅವಳಿಗೂ ಒಂದು ಧೈರ್ಯ ಇರುತ್ತೆ. ಅವಳು ಬೇಡ ಅಂದ್ರೂ ಒತ್ತಾಯ ಮಾಡಿ ಗುರುಗಳಿಗೆ ಒಂದು ಮಾತು ಹೇಳಿ ಕರ್ಕೊಂಡು ಹೋಗ್ಬಿಡೋಣ. ಸರಿ, ಹಾಗೆ ಮಾಡೋಣ. ಸರಸ್ವತಿ ವರ್ತನೆ ನೋಡಿ ಅವಳಿಗೇನು ಆಗ್ಬಿಡುತ್ತೋ ಅಂತ ಹೆದರ್ಬಿಟ್ಟಿದ್ದೆ. ಆದರೆ ಅವಳ ಅಪ್ಪ ಅಮ್ಮ ಬಂದಮೇಲೆ ಪೂರ್ತಿ ಬದಲಾಗ್ಬಿಟ್ಲು. ವೆಂಕು, ಯಾವುದೇ ಆದರೂ ಇದ್ದಕ್ಕಿದ್ದಾಗೆ ಬದಲಾಗೋದು ಒಳ್ಳೆ ಲಕ್ಷಣ ಅಲ್ಲ. ನಿನಗೆ ನೆನಪಿದೆಯಾ, ನಿಮ್ಮ ತಾಯಿಯವರು ಹೀಗೆ ಬಂಧು ಬಳಗನೆಲ್ಲ ಕರೆಸ್ಕೊಂಡು ಹಬ್ಬದ ಊಟ ಮಾಡಿಸಿ ತಾವೇ ನಿಂತು ಬಡಿಸಿದ್ರು. ಆದರೆ ಆಮೇಲೆ ಏನಾಯ್ತು? ಇಲ್ಲ ಇಲ್ಲ, ಖಂಡಿತ ಹಾಗಾಗೋದಿಲ್ಲ. ಹಾಗಾಗದೆ ಇರಲಿ ಅಂತ ನಾವು ಶ್ರೀಹರಿಯಲ್ಲಿ ಪ್ರಾರ್ಥನೆ ಮಾಡೋಣ. ಅವಳಿಗೆ ಮುಂದೇನು ಅನ್ನೋ ಪ್ರಶ್ನೆ ಬೃಹದಾಕಾರವಾಗಿ ನಿಂತು ಕಾಡ್ತಾ ಇತ್ತು ಅನ್ಸುತ್ತೆ ಅಲ್ವಾ? ಮತ್ತೆ ಹೀಗೆ ಬರಸಿಡಿಲ್ ಬಡ್ದಾಗೆ ದಿಢೀರಂತ ನಂಬಿದ ಗಂಡ ಕೈ ಕೊಟ್ಟು ಹೋಗಿ ಸನ್ಯಾಸಿ ಆಗ್ಬಿಟ್ರೆ ಯಾವ ಹೆಣ್ಣಿಗೆ ತಾನೇ ಭಯ ಆಗಲ್ಲ ಹೇಳಿ? ಇದ್ದಿದ್ರಲ್ಲಿ ನೋಡಿದ್ರೆ ಆಕೆನೇ ಗಟ್ಟಿಗಿತ್ತಿ ಇನ್ನೂ ಜೀವ ಇಟ್ಕೊಂಡಿದ್ದಾಳೆ. ನಾವು ನೋಡ್ಕೋತೀವಿ, ಮನೆಗೆ ಬಂದಿದ್ದವಳಿಗೆ 100 ಆನೆ ಬಲ ಬಂದಂಗಾಯ್ತು. ಅದು ನಿಜಾನೇ. ನೀರಲ್ಲಿ ಮುಳುಗ್ದವ್ರಿಗೆ ಹುಲ್ಕಡ್ಡಿನೂ ಹಗ್ಗವಾಗಿ ಕಾಣುತ್ತಂತೆ. ಇಷ್ಟು ದಿನ ಗಂಡ ಗಂಡ ಅಂತ ಅವನ ಹಿಂದೆನೇ ಗಂಟು ಹಿಡ್ಕೊಂಡು ತಿರುಗಿದ್ಲು. ಇನ್ನಾದರೂ ನಮ್ಮ ಮನೆಗೆ ಬಂದು ನೆಮ್ಮದಿಯಾಗಿರಲಿ. ಅಮ್ಮ, ಅವತ್ತಪ್ಪ ಬೊಂಬೆ ನೆಲದ ಮೇಲೆ ಬಿದ್ದಿತ್ತಿಲ್ಲ, ಅದೇ ಥರ ಅಮ್ಮ ಬೊಂಬೆ ನೀರಿನಲ್ಲಿ ಬಿದ್ದೋಗಿತ್ತಮ್ಮ. ನನ್ನನ್ನು ಕ್ಷಮಿಸ್ಬಿಡು ಕಂದ. ನಿನ್ನ ತಂದೆನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅವರಿಲ್ಲದ ಬದುಕು ನನಗೆ ಶೂನ್ಯ.
ಅವರು ಕಠಿಣ ನಿರ್ಧಾರದಿಂದ ನನ್ನನ್ನು ಬಿಟ್ಟು ಹೋಗಿ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ರು. ಎಂದಾದ್ರೊಮ್ಮೆ ನನ್ನ ಪ್ರೀತಿಯ ನೆನಪು ಅವರನ್ನ ಕಾಡಬಹುದು. ಅವರ ವ್ರತನಿಷ್ಠೆ ನನ್ನಿಂದ ಅಲ್ಗಾಡೋದು ಬೇಡ. ಅವರನ್ನ ಗುರುಗಳಾಗಿ ನೋಡೋದು ನನ್ನಿಂದ ಸಾಧ್ಯ ಇಲ್ಲ. ನಾನು ಬದುಕಿರೋಷ್ಟು ದಿನವೂ ಈ ಗೊಂದಲ ಇಬ್ಬರಿಗೂ ತಪ್ಪಿದ್ದಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಹೊರಟಿರುವ ಅವರ ದಾರಿಯಲ್ಲಿ ಬದುಕಿನುದ್ದಕ್ಕೂ ಮುಳುವಾಗಿರಲು ನನ್ನ ಮನಸ್ಸು ಒಪ್ತಿಲ್ಲ. ಅವರಂತೂ ಹೆಜ್ಜೆ ಇಟ್ಟಾಗಿದೆ. ಗುರಿ ಮುಟ್ಲಿ. ನನ್ನ ಅವರ ಋಣ ಇಂದಿಗೆ ಕೊನೆಯಾಗಲಿ. ನಿನ್ನನ್ನು ತಬ್ಲಿ ಮಾಡಿ ಹೋಗೋದು ಪಾಪದ ಕೆಲಸ ಅಂತ ನನಗೆ ಗೊತ್ತಿದೆ ಮಗನೆ. ಆದರೆ ನನಗೆ ಬೇರೆ ಆಯ್ಕೆ ಇಲ್ಲ. ದೊಡ್ಡವರು ನಿರ್ಧರಿಸಿದಂತೆ ಅಜ್ಜಿ ತಾತನ ಬೆಳೆಯೋ, ದೊಡ್ಡಪ್ಪನ ಬೆಳೆಯೋ ನಿನ್ನ ಬದುಕನ್ನು ರೂಪಿಸ್ಕೊ. ಅವರು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಮಗನೆ. ಎಂದೂ ಕೂಡ ನಿನ್ನ ತಂದೆನ ಅಪ್ಪಿತಪ್ಪಿಯೂ ದೋಷಿಸ್ಬೇಡ. ಅವರು ನಿನ್ನ ಪಾಲಿನ ದೇವ್ರಂತೆ. ಸದಾ ಅವರನ್ನ ಪೂಜೆ ಮಾಡು. ಇದೇ ನಿನಗೆ ನನ್ನ ಆಶೀರ್ವಾದ ಮಗನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು.